ಅವತಾರ್ ಸಿನಿಮಾ ವಿಶ್ವದಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಅತಿ ಹೆಚ್ಚು ಹಣ ಗಳಿಸಿದ ಸಿನಿಮಾಗಳಲ್ಲಿ ಒಂದು. ಇದೀಗ ಅವತಾರ್ ಸಿನಿಮಾ ಸರಣಿಯ 3ನೇ ಸಿನಿಮಾ ಅವತಾರ್ ಫೈರ್ ಅಂಡ್ ಆಶ್ ನಾಳೆ ಬಿಡುಗಡೆಯಾಗಲಿದೆ. ಪ್ರತಿ ಬಾರಿ ಅವತಾರ್ ಸಿನಿಮಾ ಬಿಡುಗಡೆಯಾಗುವ ಸಮಯದಲ್ಲಿ ಭಾರಿ ಕ್ರೇಜ್ ಸೃಷ್ಟಿಯಾಗ್ತಿತ್ತು. ಇದಕ್ಕೆ ಭಾರತ ಸಹ ಹೊರತಾಗಿರಲಿಲ್ಲ. ಆದರೆ ಈ ಬಾರಿ ಯಾಕೋ ಕ್ರೇಜ್ ಅಷ್ಟಾಗಿ ಕಾಣ್ತಾ ಇಲ್ಲ. ಇದೀಗ ಅವತಾರ್ ಫೈರ್ ಅಂಡ್ ಆಶ್ ಸಿನಿಮಾ ಅಡ್ವಾನ್ಸ್ ಬುಕಿಂಗ್ನಲ್ಲಿ ಇದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಭಾರತದಲ್ಲಿ ಅವತಾರ್ ಫೈರ್ ಅಂಡ್ ಆಶ್ ಸಿನಿಮಾ ನಾಳೆ ಡಿಸೆಂಬರ್ 19ರಂದು ಬಿಡುಗಡೆಯಾಗಲಿದ್ದು, ಡಿಸೆಂಬರ್ 17ರವರೆಗೆ ಈ ಸಿನಿಮಾದು 2.25 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು ಮುಂಗಡವಾಗಿ ಬುಕಿಂಗ್ ಆಗಿವೆ. ಕೇಳಲು ಇದು ದೊಡ್ಡ ಸಂಖ್ಯೆಯಂತೆ ಕಂಡರೂ ಸಹ ಅವತಾರ್ 2 ಸಿನಿಮಾಕ್ಕೆ ಆಗಿದ್ದ ಮುಂಗಡ ಬುಕಿಂಗ್ ಮುಂದೆ ಇದು ಕಡಿಮೆ. 2022ರ ಡಿಸೆಂಬರ್ ತಿಂಗಳಲ್ಲಿ ಅವತಾರ್ 2 ಸಿನಿಮಾ ಬಿಡುಗಡೆಗೆ ಮುಂಚೆಯೇ 3.30 ಲಕ್ಷ ಟಿಕೆಟ್ಗಳನ್ನು ಮಾರಾಟ ಮಾಡಿತ್ತು. ಅದಕ್ಕೆ ಹೋಲಿಸಿದ್ರೆ ಅವತಾರ್ 3ಗೆ ದೊಡ್ಡ ಮಟ್ಟದ ಪ್ರತಿಕ್ರಿಯೆ ದೊರೆತಿಲ್ಲ. ಕೋವಿಡ್ ಬಳಿಕ ಭಾರತದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಎಂದರೆ ಅದು ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್. ಈ ಸಿನಿಮಾ ಬಿಡುಗಡೆಗೆ ಮುಂಚೆ 5.50 ಲಕ್ಷ ಟಿಕೆಟ್ಗಳನ್ನು ಮುಂಗಡವಾಗಿ ಮಾರಾಟ ಮಾಡಿತ್ತು. ಅವತಾರ್ ಸಿನಿಮಾಕ್ಕೆ ಭಾರತದಲ್ಲಿ ಭಾರಿ ದೊಡ್ಡ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಆದರೆ ಅವತಾರ್ 2 ಸಿನಿಮಾ ನಿರೀಕ್ಷಿತ ಮಟ್ಟದಲ್ಲಿ ಚೆನ್ನಾಗಿರಲಿಲ್ಲವಾದ್ರಿಂದ ಈಗ ಅವತಾರ್ 3 ಸಿನಿಮಾದ ಬಗ್ಗೆ ಭಾರತದ ಪ್ರೇಕ್ಷಕರು ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಂತಿಲ್ಲ. ಟೈಟಾನಿಕ್, ಟರ್ಮಿನೇಟರ್, ರ್ಯಾಂಬೋ ಇನ್ನೂ ಹಲವು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ನೀಡಿರುವ ಜೇಮ್ಸ್ ಕ್ಯಾಮರನ್ 2009ರ ಬಳಿಕ ಅವತಾರ್ ಸಿನಿಮಾದ ಹೊರತಾಗಿ ಇನ್ಯಾವುದೇ ಸಿನಿಮಾ ನಿರ್ದೇಶಿಸಿಲ್ಲ. ತಮ್ಮ ಉಳಿದ ವೃತ್ತಿ ಜೀವನವನ್ನು ಅವರು ಅವತಾರ್ ಸಿನಿಮಾ ಸರಣಿಯ ಮೇಲೆಯೇ ಕಳೆಯಲು ನಿರ್ಧರಿಸಿದ್ದಾರೆ. ಅವತಾರ್ 3 ಸಿನಿಮಾದ ಬಳಿಕ ಇದೇ ಸರಣಿಯು ಇನ್ನು 2 ಸಿನಿಮಾಗಳು ಬಿಡುಗಡೆಯಾಗಲಿವೆ. ಅವತಾರ್ 4 ಸಿನಿಮಾ 2029ರಲ್ಲಿ ಹಾಗೂ ಅವತಾರ್ 5 ಸಿನಿಮಾ 2031ರಲ್ಲಿ ಬಿಡುಗಡೆಯಾಗಲಿದೆ. ಅವತಾರ್ ಸಿನಿಮಾ ವಿಶ್ವದಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಅತಿ ಹೆಚ್ಚು ಹಣ ಗಳಿಸಿದ ಸಿನಿಮಾಗಳಲ್ಲಿ ಒಂದು. ಇದೀಗ ಅವತಾರ್ ಸಿನಿಮಾ ಸರಣಿಯ 3ನೇ ಸಿನಿಮಾ ಅವತಾರ್ ಫೈರ್ ಅಂಡ್ ಆಶ್ ನಾಳೆ ಬಿಡುಗಡೆಯಾಗಲಿದೆ. ಪ್ರತಿ ಬಾರಿ ಅವತಾರ್ ಸಿನಿಮಾ ಬಿಡುಗಡೆಯಾಗುವ ಸಮಯದಲ್ಲಿ ಭಾರಿ ಕ್ರೇಜ್ ಸೃಷ್ಟಿಯಾಗ್ತಿತ್ತು. ಇದಕ್ಕೆ ಭಾರತ ಸಹ ಹೊರತಾಗಿರಲಿಲ್ಲ. ಆದರೆ ಈ ಬಾರಿ ಯಾಕೋ ಕ್ರೇಜ್ ಅಷ್ಟಾಗಿ ಕಾಣ್ತಾ ಇಲ್ಲ. ಇದೀಗ ಅವತಾರ್ ಫೈರ್ ಅಂಡ್ ಆಶ್ ಸಿನಿಮಾ ಅಡ್ವಾನ್ಸ್ ಬುಕಿಂಗ್ನಲ್ಲಿ ಇದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಭಾರತದಲ್ಲಿ ಅವತಾರ್ ಫೈರ್ ಅಂಡ್ ಆಶ್ ಸಿನಿಮಾ ನಾಳೆ ಡಿಸೆಂಬರ್ 19ರಂದು ಬಿಡುಗಡೆಯಾಗಲಿದ್ದು, ಡಿಸೆಂಬರ್ 17ರವರೆಗೆ ಈ ಸಿನಿಮಾದು 2.25 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು ಮುಂಗಡವಾಗಿ ಬುಕಿಂಗ್ ಆಗಿವೆ. ಕೇಳಲು ಇದು ದೊಡ್ಡ ಸಂಖ್ಯೆಯಂತೆ ಕಂಡರೂ ಸಹ ಅವತಾರ್ 2 ಸಿನಿಮಾಕ್ಕೆ ಆಗಿದ್ದ ಮುಂಗಡ ಬುಕಿಂಗ್ ಮುಂದೆ ಇದು ಕಡಿಮೆ. 2022ರ ಡಿಸೆಂಬರ್ ತಿಂಗಳಲ್ಲಿ ಅವತಾರ್ 2 ಸಿನಿಮಾ ಬಿಡುಗಡೆಗೆ ಮುಂಚೆಯೇ 3.30 ಲಕ್ಷ ಟಿಕೆಟ್ಗಳನ್ನು ಮಾರಾಟ ಮಾಡಿತ್ತು. ಅದಕ್ಕೆ ಹೋಲಿಸಿದ್ರೆ ಅವತಾರ್ 3ಗೆ ದೊಡ್ಡ ಮಟ್ಟದ ಪ್ರತಿಕ್ರಿಯೆ ದೊರೆತಿಲ್ಲ. ಕೋವಿಡ್ ಬಳಿಕ ಭಾರತದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಎಂದರೆ ಅದು ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್. ಈ ಸಿನಿಮಾ ಬಿಡುಗಡೆಗೆ ಮುಂಚೆ 5.50 ಲಕ್ಷ ಟಿಕೆಟ್ಗಳನ್ನು ಮುಂಗಡವಾಗಿ ಮಾರಾಟ ಮಾಡಿತ್ತು. ಅವತಾರ್ ಸಿನಿಮಾಕ್ಕೆ ಭಾರತದಲ್ಲಿ ಭಾರಿ ದೊಡ್ಡ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಆದರೆ ಅವತಾರ್ 2 ಸಿನಿಮಾ ನಿರೀಕ್ಷಿತ ಮಟ್ಟದಲ್ಲಿ ಚೆನ್ನಾಗಿರಲಿಲ್ಲವಾದ್ರಿಂದ ಈಗ ಅವತಾರ್ 3 ಸಿನಿಮಾದ ಬಗ್ಗೆ ಭಾರತದ ಪ್ರೇಕ್ಷಕರು ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಂತಿಲ್ಲ. ಟೈಟಾನಿಕ್, ಟರ್ಮಿನೇಟರ್, ರ್ಯಾಂಬೋ ಇನ್ನೂ ಹಲವು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ನೀಡಿರುವ ಜೇಮ್ಸ್ ಕ್ಯಾಮರನ್ 2009ರ ಬಳಿಕ ಅವತಾರ್ ಸಿನಿಮಾದ ಹೊರತಾಗಿ ಇನ್ಯಾವುದೇ ಸಿನಿಮಾ ನಿರ್ದೇಶಿಸಿಲ್ಲ. ತಮ್ಮ ಉಳಿದ ವೃತ್ತಿ ಜೀವನವನ್ನು ಅವರು ಅವತಾರ್ ಸಿನಿಮಾ ಸರಣಿಯ ಮೇಲೆಯೇ ಕಳೆಯಲು ನಿರ್ಧರಿಸಿದ್ದಾರೆ. ಅವತಾರ್ 3 ಸಿನಿಮಾದ ಬಳಿಕ ಇದೇ ಸರಣಿಯು ಇನ್ನು 2 ಸಿನಿಮಾಗಳು ಬಿಡುಗಡೆಯಾಗಲಿವೆ. ಅವತಾರ್ 4 ಸಿನಿಮಾ 2029ರಲ್ಲಿ ಹಾಗೂ ಅವತಾರ್ 5 ಸಿನಿಮಾ 2031ರಲ್ಲಿ ಬಿಡುಗಡೆಯಾಗಲಿದೆ.